ವ್ಯೂವರ್ಸ್, ವೆಲ್ಕಮ್ ಟು ಮೇಘ್ನಾ ವ್ಲಾಗ್ಸ್. ಇವತ್ತು ಬಂದ್ಬಿಟ್ಟು ನಾವು ಬ್ಯಾಂಗ್ಳೂರ್ ಟು ತಿರುಪತಿ ಹೊರಟಿದ್ದೀವಿ, ತಿರುಮಲಾಗೆ. ಸೊ ಆನ್ ದ ವೇ ಹನುಮಾನ್ ಟೆಂಪಲ್ಗೆ ಬಂದಿದ್ದೀವಿ. ಈ ಟೆಂಪಲ್ ಅಪ್ಪಂಗೆ ತುಂಬ ಸೆಂಟಿಮೆಂಟು. ಯಾಕಂದರೆ ಒಂದ್ಸರಿ ಅಪ್ಪ ಅಮ್ಮ ಅವ್ರ ಮದುವೆ ಆಗಿರೋ ಟೈಮಲ್ಲಿ ಆಕ್ಸಿಡೆಂಟ್ ಆದಾಗ ಬಸ್ಸಿಗೆ ಕರೆಕ್ಟಾಗಿ ದೇವ್ರ ಮುಂದೆನೇ ಆಗಿತ್ತು. ಬಟ್ ಆಕ್ಸಿಡೆಂಟಲ್ಲಿ ಒಂದು ಸ್ವಲ್ಪ ಕೂಡ ಹೇಟ್ ಆಗಿರಲಿಲ್ಲ ಅವ್ರಿಗೆ. ಸೊ ಆವಾಗಿಂದ ಅಪ್ಪಂಗೆ ಇದು ಸೆಂಟಿಮೆಂಟಲ್ ಟೆಂಪಲ್. ಅಪ್ಪ ಇಲ್ಲಿ ಬಂದು ಹೋಗ್ಬಿಟ್ಟೇನೆ ತಿರುಮಲಾಗೆ ಹೋಗೋದು. ಅಪ್ಪ ವರ್ಷಕ್ಕೊಂದ್ಸರಿ ನಾವು ಫಾರ್ ಶೋರ್ ವಿಸಿಟ್ ಮಾಡೇ ಮಾಡ್ತೀವಿ. ಅಪ್ಪ ಅಮ್ಮಂಗೆ ಆಕ್ಸಿಡೆಂಟ್ ಆಗಿತ್ತು ಅನ್ನಲ್ವಾ, ಅದು ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ದೇವ್ರು ಇಲ್ಲಿದ್ದಾರೆ ಅಂದರೆ ಎದುರುಗಡೆ ಇಲ್ಲೇ ರೋಡಲ್ಲೇ ಆಗಿದ್ದು ಬಸ್ ಇಲ್ಲ ಅವಾಗ. ಇಲ್ಲಿ ಆಂಜನೇಯ ಸ್ವಾಮಿ ಬಂದ್ಬಿಟ್ಟು ಉತ್ಪತ್ತಿ ಆಗಿರೋ ದೇವರು. ಬೆಟ್ಟದ ಮೇಲೆ ಕೆತ್ತಿರೋ ದೇವರಲ್ಲ ಇವರು, ಬೆಟ್ಟದ ಮೇಲೆ ಬಂದಿದ್ದಾರೆ ಅಂತ ಹೇಳಿದ್ನಲ್ವಾ. ಸೊ ಇದೇ ಆ ಬೆಟ್ಟ. ಈ ಬೆಟ್ಟದ ಮೇಲೆ ದೇವರು ಬಂದಿರೋದು. ಬಂದು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅವರು ಇಲ್ಲಿ ಮದುವೆ ಆಗಿ ಆಮೇಲೆ ಬೆಟ್ಟಕ್ಕೆ, ತಿರುಮಲ ಬೆಟ್ಟಕ್ಕೆ ಹೋಗಿರೋದು. ಈ ಟೆಂಪಲ್ ಬಂದು ಭಕ್ತ ಆಂಜನೇಯ ಸ್ವಾಮಿ ಟೆಂಪಲ್. ಶ್ರೀವಾರಿ ಮೆಟ್ಟು ಹತ್ರ ಬರುತ್ತೆ, ಅಂದ್ರೆ ಬ್ಯಾಕ್ ಸೈಡ್ ಮೆಟ್ಲ ಹತ್ರ. ಇಲ್ಲಿರೋದು ಆಂಜನೇಯ ಸ್ವಾಮಿನೇ. ಇದು ಬಂದ್ಬಿಟ್ಟು ಲಗೇಜ್ ಕೌಂಟರು. ಇಲ್ಲಿ ಲಗೇಜ್ ಹಾಕಿದ್ರೆ ಕೆಳಗಡೆ ಮೇಲ್ ತಂದು ಅವರು ಕೊಡ್ತಾರೆ. ಸೊ ನಡ್ಕೊಂಡು ಹೋಗೋರು ಯೂಶಲಿ ಇಲ್ಲಿ ಲಗೇಜಸ್ ಎಲ್ಲ ಡೆಪಾಸಿಟ್ ಮಾಡಿದ್ರೆ ಈ ವ್ಯಾನಲ್ಲಿ ತಗೊಂಡು ಮೇಲಿಗೆ ತಗೊಂಡು ಬಂದು ಕೊಡ್ತಾರೆ. ಇವಾಗ ಶ್ರೀವಾರಿ ಮೆಟ್ಟು ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಶ್ರೀವಾರಿ ಮೆಟ್ಟು ಬಂದ್ಬಿಟ್ಟು ಬ್ಯಾಕ್ ಸೈಡ್ ಇಂದ ಹತ್ತದು. ಸೊ ಈ ಕಡೆಯಿಂದಾನೆ ವೆಂಕಟೇಶ್ವರ ಸ್ವಾಮಿ ಅವರು ಹತ್ಕೊಂಡು ಹೋಗಿರೋದು ಮದ್ವೆ ಆದ್ಮೇಲೆ. ಅಲಿಪಿರಿ ಬಂದ್ಬಿಟ್ಟು ಮುಂದೆ ಸೈಡ್ ಇಂದ ಹತ್ತದು. ಇವಾಗ ಅರ್ಶಿನ ಕುಂಕುಮ ಇಟ್ಕೊಂಡು ಹತ್ಕೊಂಡು ಹೋಗ್ತೀನಿ. ಯೂಶಲಿ ಇಲ್ಲಿ ಬಂದ್ಬಿಟ್ಟು ಏನು ಒಂದು ಬಿಲೀಫ್ ಅಂತಂದ್ರೆ, ಏನಾನ ಮುಕ್ಕೊಂಡಿದ್ರೆ ಅದು ಮುಕ್ಕು ತೀರದ ಮೇಲೆ ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗೋದು. ಸೊ ನಾನು ಒಂದು ಮುಕ್ಕೊಂಡಿದ್ದೆ, ನಂಗೆ ಅದು ತೀರಿದೆ, ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗ್ಬೇಕು. ನೀವು ಟ್ರೈ ಮಾಡಿ ನೋಡ್ಬೋದು. ದೇವ್ರಿಗೆ ಮುಕ್ಕೊಳ್ಳಿ. ದೇವರಲ್ಲಿ ನಿಮಗೆ ಇದು ತೀರದ ಮೇಲೆ ನಿಮ್ಮ ಮುಕ್ಕು ನೀವು ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗ್ಬೋದು. ನೋಡಿ, ನೀವೆಲ್ಲ ನೋಡ್ಬೋದು. ವ್ಯೂ ತುಂಬಾ ಚೆನ್ನಾಗಿದೆ. ಆಲ್ರೆಡಿ 1300 ಮೆಟ್ಲ ಹತ್ತಿದೀವಿ. ಇನ್ ಬರೀ 900 ಮೆಟ್ಲಿದೆ, ಹತ್ತಾ ಇದೀವಿ. ವ್ಯೂ ನೋಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಲಾಸ್ಟ್ ಸ್ಟೆಪ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೀವಿ. ಮೇಲ್ ಬಂದಿದೀವಿ ಬೆಟ್ಟದ ಮೇಲಕ್ಕೆ. ಈ ಕ್ಷೇತ್ರನ ಕಾಪಾಡಿದವರು ಈಶ್ವರ ದೇವರು. ಅವನ ರುದ್ರ ಅಂತ ಹೇಳ್ತಾರೆ. ಇಲ್ಲಿ ಈಶ್ವರ ದೇವರನ್ನು ನೀವು ನೋಡ್ಬೋದು. ಈಶ್ವರ ದೇವರನ್ನೇ ಕ್ಷೇತ್ರ ಪಾಲಕ, ಈ ಕ್ಷೇತ್ರವನ್ನು ಕಾಪಾಡೋದು. ಇಲ್ಲಿರೋ ಗುಹೆಗಳಲ್ಲಿ ಹನುಮಾನ್ ದೇವರು ಇದ್ದಾರೆ ಇಲ್ಲಿ. ಸೊ ಅವ್ರನ್ನ ನೋಡ್ತೀನಿ ಬನ್ನಿ. ಆಂಜನೇಯ ಸ್ವಾಮಿ ತುಂಬಾ ಚೆನ್ನಾಗಿದ್ದಾರೆ. ಇಲ್ಲಿ ಗುಹೆಗಳಲ್ಲಿ ಇದ್ದಾರೆ. ಈ ಕಡೆ ಬಂದ್ರೆ ಡ್ಯಾಮ್ ಕೂಡ ಇದೆ. ಈ ಕಡೆ ಇಲ್ಲಿ ಗುಹೆಯಲ್ಲಿ ನೋಡ್ಬೋದು ಆಂಜನೇಯ ಸ್ವಾಮಿ ಇದ್ದಾರೆ. ಗುಹೆಯಲ್ಲಿ ದರ್ಶಿಸ್ಕೋಬಹುದು ಆಂಜನೇಯ ಸ್ವಾಮಿನ. ತಿರುಮಲ ಅಲ್ಲಿ ಅನ್ನಪ್ರಸಾದ ತಿನ್ನೋಕೆ ಬಂದಿದ್ದೀವಿ, ತಿಂತಾ ಇದ್ದೀವಿ. ಚಟ್ನಿ ತುಂಬಾ ಚೆನ್ನಾಗಿದೆ. ಚಟ್ನಿ, ಪಲ್ಯ, ಪಾಯಸ, ಅನ್ನ ಸಾಂಬಾರ್ ಕೂಡ ತುಂಬಾ ಚೆನ್ನಾಗಿದೆ. ಮನೆ ಫುಡ್ ತರಾನೇ ಇದೆ. ಇಲ್ಲಿ ಬಂದು ಬೇಡಿ ಆಂಜನೇಯ ಸ್ವಾಮಿನ ನೋಡ್ಬೋದು. ಇವ್ರು ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ವೆಂಕಟೇಶ್ವರ ಸ್ವಾಮಿಗೆ ಆಪೋಸಿಟ್ ಅಲ್ಲೇ ಇರ್ತಾರೆ. ಇಲ್ಲಿ ಎಲ್ಲರೂ ಕರ್ಪೂರ ಹಂಚ್ತಾರೆ ದೇವ್ರಿಗೆ. ಬಂದ್ಬಿಟ್ಟು ದೇವ್ರನ್ನ ಮುಕ್ಕೊಂಡು ದೇವ್ರ ಎದುರಿಗೆ ಅಲ್ಲಿ ಕರ್ಪೂರ ಹಂಚ್ತಾರೆ ಎಲ್ಲರೂ ಭಕ್ತಾದಿಗಳೆಲ್ಲ. ಇಲ್ಲಿ ಬಂದ್ಬಿಟ್ಟು ಶ್ರೀವಾಣಿ ಟಿಕೆಟ್ ಕೌಂಟರ್ಗೆ ಹೋಗ್ಬೋದು. ಈ ಕಡೆಯಿಂದ 10,500 ಪರ್ ಹೆಡ್ ಪೇ ಮಾಡಿದ್ರೆ ಈ ಶ್ರೀವಾಣಿ ಟಿಕೆಟ್ ಇಶ್ಯೂ ಕೌಂಟರ್ ಇಲ್ಲಿ ಮಾಡ್ತಾರೆ. ಇಲ್ಲಿ ಬಂದು ಬೆಳಿಗ್ಗೆನೆ ಬರ್ಬೇಕು. ಆಲ್ಮೋಸ್ಟ್ 9 o'clock ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಬಟ್ 6 ಗಂಟೆಯಿಂದನೇ ಜನ ನಿಂತಿದ್ದಾರೆ. ಆಲ್ರೆಡಿ ಜನನ ನೋಡ್ತೀನಿ ಬನ್ನಿ. ಫುಲ್ಲು ರಶ್ ಇದೆ. 10,500ಗೆ ಏನು ಕಡಿಮೆ ಇಲ್ಲ ರಶ್ಶು. ನೀವಿಲ್ಲಿ ನೋಡ್ಬೋದು ಶ್ರೀವಾಣಿ ಟಿಕೆಟ್ ಅವೈಲಬಿಲಿಟಿ ಸ್ಟೇಟಸ್ ಇಲ್ಲೇ ಕಾಣಿಸ್ತದೆ. ಕೋಟಾ ಬಂದು 800, ಇಶ್ಯೂ 76, ಅವೈಲಬಿಲಿಟಿ ಇಸ್ 724. ಸೊ 100 tickets will be issued in the airport with a boarding pass also. ಸೊ ಟಿಕೆಟ್ಸ್ ಎಕ್ಸಾಂಪಲ್ ಮಂಡೇ ದರ್ಶನ ಬೇಕು ಅಂತ ಅಂದರೆ ಸಂಡೇ ಬಂದು ಟಿಕೆಟ್ಸ್ ತೊಗೋಬೋದು. ಬಟ್ ತುಂಬ ಬೇಗನೆ ಬಂದು ಕ್ಯೂ ನಿಂತ್ಕೋಬೇಕು. ಆಲ್ಮೋಸ್ಟ್ 8:30 ಹಂಗೆ ಇಶ್ಯೂ ಮಾಡ್ತಾರೆ. ಕ್ಯೂ ಇಂದ ಬಿಟ್ಟರು. ಸೊ ಅಲ್ಲಿಂದ ಇಲ್ಲಿ ಒಳಗಡೆ ಬಂದರೆ ಈ ಥರ ಕೌಂಟರ್ಸ್ ಮಾಡಿದ್ದಾರೆ. ಸೊ ಈ ಕೌಂಟರ್ಸಲ್ಲಿ ತೊಗೊಳ್ಳೋದು. ಇಲ್ಲಿ ಇಶ್ಯೂ ಮಾಡ್ತಾರೆ. ಇದಾದಮೇಲೆ ರೂಮ್ ಕೂಡ ಇಶ್ಯೂ ಮಾಡ್ತಾರೆ. ಸೊ ಅದನ್ನು ಕೂಡ ನೋಡಿಸ್ತೀನಿ.
ಇಲ್ಲಿ ನೋಡ್ಬೋದು ಈ ಥರ ಇಶ್ಯೂ ಮಾಡ್ತಾರೆ ಟಿಕೆಟ್ನ. ಸೊ ಇದನ್ನು ತಗೊಂಡು ನಾಳೆ ಹೋಗ್ಬೋದು ದರ್ಶನಕ್ಕೆ ನಾವು. ಈ ಥರ ರಿಸಿಪ್ಟ್ನ ಅಲ್ಲೇ ಕೊಡ್ತಾರೆ ಆ ಕೌಂಟರಲ್ಲೇ. ಸೊ ಇದನ್ನು ತೊಗೊಂಡು ಹೋಗ್ಬಿಟ್ಟು CRO ಆಫೀಸಲ್ಲಿ ರೂಮ್ಸ್ ತೊಗೋಬೇಕು. ಅಲ್ಲಿ ಶಿವಾನಿ ಕೌಂಟರಲ್ಲೇ ಕೊಡ್ತಾರೆ ಇದನ್ನು. ಜಪಾಲಿ ಆಂಜನೇಯ ಸ್ವಾಮಿಗೆ ಹೋಗ್ತಾ ಇದೀವಿ. ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಇಲ್ಲಿ ಬಂದ್ಬಿಟ್ಟು ಹನುಮಾನ್ ದೇವರು ಜಪಾಲಿ ಇಲ್ಲೇ ಹುಟ್ಟಿದ್ದಾರೆ ಅಂತ ಹೇಳ್ತಾರೆ ಇವರು. ಬಿಟ್ಟು ನಮ್ಮ ಕರ್ನಾಟಕ ಅಲ್ಲಿ ಅಂಜನಾದ್ರಿ ಬೆಟ್ಟ ಅಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ನಡ್ಕೊಂಡು ಹೋಗಬೇಕು. ಈ ಥರ ಮೆಟ್ಲುಗಳಿದೆ. ಸೊ ಆಲ್ಮೋಸ್ಟ್ 120 ಮಿನಿಟ್ಸ್ ಆಗುತ್ತೆ ನಡ್ಕೊಂಡು ಹೋಗೋಕ್ಕೆ. ಕಲ್ಲೆಲ್ಲ ಜೋಡಿಸಿರೋದು ನೋಡ್ಬೋದಲ್ವಾ ನೀವು. ಇದೆಲ್ಲ ಒಂದು ನಂಬಿಕೆ ಇದೆ ಜನರಲ್ಲಿ. ಈ ಥರ 3 ಕಲ್ಲು 5 ಕಲ್ಲು ಹಂಗೆ ಇಟ್ಬಿಟ್ಟು ಬೇಡ್ಕೊತಾರೆ ಅವ್ರಿಗೆ ಏನಾಗಬೇಕು ಅದು. ವೇಷ ಹಾಕ್ಕೊಂಡು ಆಲ್ಮೋಸ್ಟ್ 15 ಇಯರ್ಸಿಂದ ನಾನು ಬಂದಾಗಿಂದ ಇರ್ತಾರೆ. ಈ ಥರ ನಿಂತ್ಕೋತಾರೆ. ಅದು ಅಷ್ಟು ಈಸಿ ಅಲ್ಲ ಹಾಕ್ಕೊಂಡು ನಿಂತ್ಕೊಳ್ಳೋದೆಲ್ಲ. ಬಟ್ ಅದು ಮತ್ತೆ ಅವರು ಹೋಗ್ಬಿಟ್ಟು ಅದನ್ನು ತಕ್ಕೊಳ್ಳೋದು ಎಲ್ಲ. ನಾವು 15 ಇಯರ್ಸ್ ಮುಂಚೆ ಎಲ್ಲ ಬಂದಾಗೆಲ್ಲ ಈ ಥರ ಸ್ಟೆಪ್ಸ್ ಎಲ್ಲ ಇರಲಿಲ್ಲ. ಈ ಕಡೆ ಕಾಣಿಸ್ತಿದ್ಯಲ್ವಾ, ಈ ಕಾಡಲ್ಲಿ ನಡ್ಕೊಂಡು ಬರಬೇಕಿತ್ತು. ಕಾಡಲ್ಲಿ ಹಿಂಗೆ ನಡ್ಕೊಂಡ್ಬಂದು ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗಬೇಕಿತ್ತು ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ಕಾರ್ಡ್ ಸ್ಕ್ವಿರಲ್ ಬಂದಿದೆ. ಕಾರ್ಡ್ ಸ್ಕ್ವಿರಲ್ ಬಂದ್ಬಿಟ್ಟು ಅವೆಲ್ಲ ತಿಂತಾ ಇದ್ವಿ. ಇಲ್ಲಿ ನೋಡ್ಬೋದು. ಸ್ಕ್ವಿರಲ್ ಬಂದ್ಬಿಟ್ಟು ಕಾಡಿಂದು ಬಂದ್ಬಿಟ್ಟು ಅಭ್ಯಾಸ ಆಗಿದೆ ಅನ್ಸುತ್ತೆ ಜನರಿಗೆ ಆ ಸ್ಕ್ವಿರಲ್. ಅದಕ್ಕೆ ಅಲ್ಲಿ ಬಂದ್ಬಿಟ್ಟು ಅವ್ರು ಕೊಟ್ಟಿದ್ನೆಲ್ಲ ತಿಂದ್ಬಿಟ್ಟು ಹೋಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಅವ್ರು ಕೋಕೋನಟ್ ಕೊಟ್ಟರು. ಸೊ ತಿಂತಾ ಇದೆ. ಬಿಸ್ಕೆಟ್ ಕೊಟ್ಟರು ತಿಂತಾ ಇಲ್ಲ. ಅದು ಕೋಕೋನಟ್ ಮಾತ್ರ ತಿಂತಿದೆ. ಇಲ್ಲಿ ಜಪಾಲಿಗೆ ಬಂದಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಅಂಗಡಿಗಳೆಲ್ಲ ಇದೆ. ಸೊ ಇಲ್ಲಿ ದೇವಸ್ಥಾನ, ಈ ಕಡೆ ಕಲ್ಯಾಣಿ. ಸೊ ಇದು ಮಿಡ್ ಆಫ್ ದ ಫಾರೆಸ್ಟ್ ಅಗೇನ್. ಇದು ನೋಡಿ, ಇಲ್ಲಿ ನೀವು ನೋಡ್ಬೋದು ಜಪಾಲಿ ದೇವರು ಹನುಮಾನ್. ವೇಣುಗೋಪಾಲ್ ಸ್ವಾಮಿ. ಇಲ್ಲಿಂದ ಒಂದು 5 ಮಿನಿಟ್ಸ್ ಮೇಲಕ್ಕೆ ನಡ್ಕೊಂಡು ಹೋದ್ರೆ ಅಲ್ಲೇ ಟೆಂಪಲ್ ಇರೋದು. ಇಲ್ಲಿ ಬಂದ್ಬಿಟ್ಟು ವೇಣುಗೋಪಾಲ್ ಸ್ವಾಮಿ. ಇಲ್ಲಿ ಒಳಗಡೆ ಕ್ಯಾಮ್ರಾ ಎಲ್ಲ ಬಿಡಲ್ಲ. ಸೊ ಕೃಷ್ಣ ದೇವರಿದ್ದಾರೆ. ಸೊ ಅವ್ರನ್ನ ಮುಕ್ಕೋಬೋದು. ಈ ಕಡೆ ಎಲ್ಲ ಆಂಜನೇಯ ಸ್ವಾಮಿ ಎಲ್ಲ ಇದ್ದಾರೆ. ಶ್ರೀವಾರಿ ಫಾಸ್ಟ್ ಫುಡ್ ಅಂತ. ಇದು ಬಂದ್ಬಿಟ್ಟು ನಂದಕಂ ಗೆಸ್ಟ್ ಹೌಸ್ ಪಕ್ಕದಲ್ಲೇ ಬರುತ್ತೆ. ಸೊ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಫುಡ್ಡು ಟೇಸ್ಟ್ ಚೆನ್ನಾಗಿತ್ತು. ಮಧ್ಯಾಹ್ನ ನಾವು ಇಲ್ಲೇ ತಿಂದಿದ್ದು. ಅನ್ನ ಪಪ್ಪು ಎಲ್ಲ ಚೆನ್ನಾಗಿತ್ತು. ಮತ್ತು ಇವಾಗ ಕೂಡ ಅಷ್ಟೇ, ರೋಟಿ ಕರಿ ಎಲ್ಲ ಪನೀರ್ ಮಂಚೂರಿ ಎವ್ರಿಥಿಂಗ್ ವಾಸ್ ರಿಯಲಿ ಗುಡ್. ಟೇಸ್ಟ್ ವಾಸ್ ಗುಡ್ ಬೇಸಿಕ್ಲಿ. ಇಲ್ಲಿ ಕೆಳಗಡೆ ಇನ್ನೇನು ಇಳಿಬೇಕಾದ್ರೆ ಬೆಟ್ಟದಿಂದ ಇಲ್ಲಿ ಹನುಮಾನ್ ಕಾಣಿಸ್ತಾರೆ. ಸೊ ಇವ್ರ ಹತ್ರ ಆರಾಮಾಗಿ ಬಂದು ದರ್ಶಿಸ್ಕೋಬೋದು. ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ ಹನುಮಾನ. ಇಲ್ಲಿ ಒಳಗಡೆ ಚಿಕ್ಕದಾಗಿದ್ದಾರೆ ಹನುಮಾನ್. ಮತ್ತು ಇಲ್ಲೊಂದು ನಂಬಿಕೆ ಇದೆ. ಏನಾನ ಕೋರ್ಕೊಂಡಿರೋದನ್ನ ಕೋರ್ಕೊಂಡು ಇಲ್ಲಿ ಗಂಟೆ ಕಟ್ಟಿದ್ರೆ ಅದು ನೆರವೇರುತ್ತೆ ಅಂತ ನಂಬಿಕೆ ಇದೆ ಜನರಲ್ಲಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹನುಮಾನ್ ದೇವರು ಈ ಕಡೆ ಕೆಳಗಡೆ ಇಳಿಬೇಕಾದ್ರೆ ಕಾಣಿಸ್ತಾರೆ. ಸೊ ಅವನ್ನ ದರ್ಶಿಸ್ಕೊಳಕ್ಕೆ ಬಂದಿದ್ದೀವಿ. ದರ್ಶನ ತುಂಬ ಚೆನ್ನಾಗಾಯಿತು. ಅರೌಂಡ್ 10-15 ಸ್ಲಾಟ್ ಕೊಟ್ಟಿದ್ರೆ ಅರೌಂಡ್ 9 o'clock ಹೋದರೆ ಸಾಕು. ಯು ಕ್ಯಾನ್ ಗೆಟ್ ಇನ್ ದ ಕ್ಯೂ ಆ್ಯಂಡ್ ದರ್ಶನ ಇಸ್ ದಿ ಪೀಸ್ಫುಲ್ ಆಗಿತ್ತು ದರ್ಶನ. ನೂಕೋದು ಆ ಥರ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿತ್ತು.